ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ. ಇವತ್ತು ಹೊರಗಡೆ ಇರೋದ್ರಿಂದ ಒಂದು ಸ್ವಲ್ಪ ವಿಡಿಯೋನ ಮಾಡೋಕ್ಕೆ ಲೇಟ್ ಆಗಿತ್ತು. ಆನಂತರ ಈ ಮಾಹಿತಿನ ನಿಮ್ಮ ಜೊತೆ ತಲುಪಿಸೋದಿತ್ತು. ಹಾಗಾಗಿ ಈ ವಿಡಿಯೋನ ನಿಶ್ಚಯ ವಾಯ್ಸ್ ಓವರ್ ಮುಖಾಂತರ ನಾನು ನಿಮಗೆ ಈ ಸೇವೆಯನ್ನು ತಿಳಿಸ್ಕೊಡ್ತೇನೆ. ಇವತ್ತು ನಾಳಿನ ದಿನ ಅಂದ್ರೆ ಗುರುವಾರ ದಿವಸ ನಾಳೆ 11 ತಾರೀಕು ಅಧಿಕ ಮಾಸದ ಬರುವಂಥ ಏಕಾದಶಿ ಆಗೈತಿ. ಈ ಏಕಾದಶಿ ಅತ್ಯಂತ ಮಹತ್ವವಾಗಿದೆ. ಪ್ರತಿ ತಿಂಗಳು ಬರುವಂಥ 2 ಏಕಾದಶಿಗಳು ನಾವು ಎಲ್ಲರೂ ಕೂಡ ಮಾಡ್ತಾರೆ. ಏಕಾದಶಿ ಕೂಡ ಕೆಲವೊಂದು ಸೇವೆಗಳನ್ನು ಕೂಡ ನಾವೆಲ್ಲರೂ ಮಾಡ್ತೇವೆ. ಆದರೆ ಈ ಅಧಿಕ ಮಾಸ ಏನೈತಲ್ಲ, ಪುರುಷೋತ್ತಮ ಮಾಸ ಅಥವಾ ವಿಷ್ಣುವಿಗೆ ಸಮರ್ಪಣೆ ಆಗಿರೋದ್ರಿಂದ ಈ ಅಧಿಕ ಮಾಸದಾಗ ಬರುವಂಥ ಏಕಾದಶಿಗೂ ಕೂಡ ಅಷ್ಟೇ ಮಹತ್ವ ಐತಿ. ಹಾಗಾಗಿ ನಾಳಿನ ದಿನ ಯಾವ್ಯಾವ ಸೇವೆಗಳನ್ನ ಮಾಡಬೇಕು ಮತ್ತು ಏನೇನು ನಾವು ಉಪವಾಸ ಮಾಡ್ಬೇಕಂತಂದ್ರೆ ಯಾವ ರೀತಿ ನಮ್ಮ ಪ್ರತಿಯೊಬ್ಬರು ಆರೋಗ್ಯ ಪ್ರತಿಯೊಂದು ಕಡೆ ಉಪವಾಸ ಮಾಡುವ ಪದ್ಧತಿ ಬೇರೆ ಇರ್ತೈತಿ. ಹಾಗಾಗಿ ಒಂದೊಂದು ಕಡೆ ಈ ಸಾಬುದಾನಿ ಕಿಚಡಿ ಈ ರೀತಿ ಎಲ್ಲ ತೊಗೊಂಡು ಉಪವಾಸ ಮಾಡ್ತಿರ್ತಾರೆ. ಇನ್ನು ಕೆಲವೊಂದು ಕಡೆ ಫಲಾಹಾರ ಅಷ್ಟ ತೊಗೊಂಡು ಉಪವಾಸನ ಮಾಡ್ತಿರ್ತಾರೆ. ಹಾಗಾಗಿ ನಾಳಿನ ದಿನ ನೀವು ಉಪವಾಸ ನಿಮ್ಮ ಕಡೆ ಯಾವ ರೀತಿ ಪದ್ಧತಿ ಐತೆ ಅದೇ ರೀತಿ ಮಾಡಿರಿ. ಆದಷ್ಟು ಉಪವಾಸಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಯೂಸ್ ಮಾಡಬೇಡ್ರಿ. ಆನಂತರ ಸಾಯಂಕಾಲ ಏಕಾದಶಿ ಉಪವಾಸದಂದ್ರೆ ಮರುದಿವಸ ದ್ವಾದಶಿ ದಿವಸ ನಾವು ಉಪವಾಸನ ಬಿಡೋದಿರ್ತೈತಿ. ಪೂರ್ಣ ಉಪವಾಸ ಇರ್ತೈತಿ. ಬೆಳಗ್ಗೆಯಿಂದ ನಾಳೆಯಿಂದ ಬೆಳಗ್ಗೆ ತನಕ ನಮ್ಗೆ ಉಪವಾಸ ಬಿಡೋದಿರ್ತೈತಿ. ಈ ರೀತಿ ಉಪವಾಸ ಯಾರ್ಯಾರಿಗೆ ಉಪವಾಸ ಮಾಡೋಕ್ಕೆ ಆಗ್ತಿದ್ಲ ಅವ್ರು ಯಾರ್ಯಾರಿಗೆ ಉಪವಾಸ ಮಾಡೋಕ್ಕೆ ಸಾಧ್ಯ ಇರ್ತೈತಿ, ಆರೋಗ್ಯ ಸಮಸ್ಯೆ ಏನೂ ಇಲ್ಲ ನಾವು ಉಪವಾಸ ಮಾಡಬಲ್ಲೆ ಅನ್ನೋರು ಕೂಡ ಪ್ರತಿಯೊಬ್ಬರು ಕೂಡ ಉಪವಾಸನ ಮಾಡಿರಿ. ಆನಂತರ ನಾಳಿನ ದಿನ ಸ್ವಾಮಿ ಮಹಾರಾಜರಿಗೆ ಪೂಜೆಯನ್ನು ಮಾಡ್ಕೊರಿ. ನಾವು ಒಂದೊಳಗೆ ನಮ್ಮ ಮನ್ಯಾಗ ಕೃಷ್ಣನ ಮೂರ್ತಿ ಇರ್ತಾನೆ. ಆ ಕೃಷ್ಣನ ಮೂರ್ತಿ ಮ್ಯಾಗ ಅಭಿಷೇಕ ಹಾಕಿ ಓಂ ನಮೋ ಭಗವತಿ ವಾಸುದೇವಾಯ, ವಿಷ್ಣು ಗಾಯತ್ರಿ ಮಂತ್ರ, ವಿಷ್ಣು ಅಷ್ಟೋತ್ತರ ಶತನಾಮಾವಲಿ ನಿಮ್ಗೆ ಯಾವ ಬರ್ತಾವಲ್ಲ ಆ ಮಂತ್ರಗಳನ್ನ ಹೇಳಿ ಆ ಕೃಷ್ಣನ ಮೂರ್ತಿ ಮ್ಯಾಗ ನೀವು ಒಂದು ನೀರಿನಿಂದ ಜಲದಿಂದ ಅಥವಾ ನೀರಿಂದ ಅಭಿಷೇಕ ಮಾಡಿರೋ ಉತ್ತಮ. ಯಾಕಂದ್ರೆ ಅದನ್ನು ನಾವು ತೀರ್ಥ ರೂಪದಾಗ ತೊಗೋದಿರ್ತೈತಿ. ಆನಂತರ ಇನ್ನು ಪಂಚಾಮೃತದಿಂದ ನಿಮ್ಗೆ ಅಭಿಷೇಕ ಮಾಡೋಕ್ಕೆ ಕೂಡ ಸಾಧ್ಯ ಆದರೆ ಮಾಡಿರಿ. ಆದರೆ ನೀರಿನಿಂದ ಅಭಿಷೇಕ ಮಾಡಿ ಆ ನೀರನ್ನು ತೀರ್ಥ ರೂಪದಾಗ ಪ್ರತಿಯೊಬ್ಬರು ತಗೋರಿ. ಇನ್ನು ಯಾರಿಗೆ ಸಂತಾನ ಪ್ರಾಪ್ತಿಗೆ ಪ್ರತಿ ಏಕಾದಶಿಗೆ ಅಥವಾ ಈ ಸೇವೆಯನ್ನು ಮಾಡ್ತಾರೆ. ಕೃಷ್ಣನ ಮೂರ್ತಿ ಮ್ಯಾಗ ಬಾಲಕೃಷ್ಣನ ಮೂರ್ತಿ ಮ್ಯಾಗ ಅಭಿಷೇಕ ಮಾಡಿ ಆ ದಿನ ಗಂಡ ಹೆಂಡತಿ ಇಬ್ಬರು ಜನ ಆ ತೀರ್ಥವನ್ನು ಗ್ರಹಣ ಮಾಡೋದಿರ್ತೈತಿ. ಅಂದ್ರೆ 41 ದಿನದ ಈ ಏಕಾದಶಿ ದಿನದಿಂದ ಆ ಸೇವೆಯನ್ನು ಮಾಡ್ತಿರ್ತಾರೋ. ಹಾಗಾಗಿ ಇನ್ನು ನಮಗೆ ನೋಡ್ರಿ ಸತ್ಯನಾರಾಯಣ ಪೂಜೆ ಇನ್ನೂ ಯಾರು ಕೂಡ ಮಾಡೋಕ್ಕಾಗಿಲ್ಲ. ನಾಳಿನ ದಿನ ಕೂಡ ನೀವು ಸತ್ಯನಾರಾಯಣ ಪೂಜೆಯನ್ನು ಮಾಡ್ಬೋದು. ಸರಳವಾಗಿ ಸತ್ಯನಾರಾಯಣ ಪೂಜೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾನೆ. ಇನ್ನು ನಾಳಿನ ದಿನ ಸತ್ಯನಾರಾಯಣ ಪೂಜೆಗೆ ನೀವು ಉಪವಾಸ ಆಗಿರೋದ್ರಿಂದ ಶಿರಾ ನೇವೇದ್ಯ ಬದಲಾಗಿ ಸಕ್ಕರೆಯನ್ನು ನೇವೇದ್ಯ ಇಡಬಹುದು, ಹಾಲನ್ನು ಇಡಬಹುದು. ಇನ್ನು ನಮ್ಗೆ ನಾಳಿನ ದಿನ ಸತ್ಯನಾರಾಯಣ ಪೂಜೆ ಮಾಡೋಕೆ ಆಗಲಿಲ್ಲ ಅಂದ್ರೂ ಕೂಡ ನೀವು ಸತ್ಯನಾರಾಯಣ ಏನು ಕಥೆಯದ ಗ್ರಂಥ ಇರ್ತೈತಿ ಅದನ್ನು ಕೂಡ ನೀವು ಪೂರ್ಣ ಓದ್ಬೋದು. ಇನ್ನು ಸತ್ಯನಾರಾಯಣ ಅಂದರೆ ವಿಷ್ಣು ಭಗವಾನಿಗೆ ಸಮರ್ಪಣೆ ಆದ ಯಾವುದೇ ಸೇವೆಯನ್ನು ಕೂಡ ನಾವು ನಾಳಿನ ದಿನ ಮಾಡ್ಬೋದು. ಕೆಲವರ ಭಗವತ್ ಪಾರಾಯಣ ಕೂಡ ಮಾಡ್ತಿರ್ತಾರೆ. ಇನ್ನು ಸಂಕ್ಷಿಪ್ತ ಭಗವತ್ ಪಾರಾಯಣ ಕೂಡ ಮಾಡ್ತಿರ್ತಾರೆ. ಸ್ವಾಮಿ ಕೇಂದ್ರದಾಗಂತೂ ಈ ಎಲ್ಲ ಸೇವೆಗಳು ಇರ್ತಾವೆ. ಇನ್ನು ವಿಷ್ಣು ಯಾಗ ಕೂಡ ಸ್ವಾಮಿ ಕೇಂದ್ರದಾಗ ಮಾಡ್ತಿರ್ತಾರೋ. ಹೋಗಿ ಕೇಳ್ರಿ, ವಿಚಾರಿಸ್ರಿ, ನಿಮಗೂ ಕೂಡ ಅಲ್ಲಿ ಗೊತ್ತಿರ್ತೈತಿ. ಇನ್ನು ನಮ್ಗೆ ಯಾವುದೂ ಸೇವೆ ಮಾಡೋಕ್ಕಾಗಲ್ಲಕ್ಕ ಅಂದರೆ ನೀವು ಸಾಯಂಕಾಲ ಬಂದು ಜಸ್ಟ್ ದೀಪಾರಾಧನೆ ಮಾಡ್ಕೊಂಡು ಒಂದು ಸಲ ವಿಷ್ಣು ಗಾಯತ್ರಿ ಮಂತ್ರದ ಪಠನೆ ಮಾಡಿರಿ. ಓಂ ನಾರಾಯ ವಿಘ್ನೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ. ಈ ಒಂದು ಮಂತ್ರಕ್ಕೆ ಇಷ್ಟು ಶಕ್ತಿ ಇತ್ತಲ್ಲ, ವಿಷ್ಣು ಗಾಯತ್ರಿ ಮಂತ್ರದ ಪಠನೆ ಮಾಡಿರಿ. ಇನ್ನು ನಮ್ಮ ಮತ್ತೆ ಗುರುಚರಿತ್ರೆ ಗ್ರಂಥ ಇತ್ತಂದ್ರೆ ಅದನ್ನು ಕೂಡ ಓದ್ಬೋದು. ಗುರುಚರಿತ್ರೆ 14ನೇ 18ನೇ ಅಧ್ಯಾಯ ನಾಳೆ ಗುರುವಾರ ಆಗಿರೋದ್ರಿಂದ. ಆನಂತರ ಇನ್ನು ಸತ್ಯನಾರಾಯಣ ಕಥೆ ಕೂಡ ಹೇಳಿದನು. ಸತ್ಯನಾರಾಯಣ ಪೂಜೆ ಕೂಡ ನೀವು ಮಾಡ್ಬೋದು. ಯಾವುದೇ ಒಂದು ಸೇವೆಯನ್ನು ಮಾಡಲಿ ನೋಡಿರಿ, ನಾವು ಉಪವಾಸ ಮಾಡ್ತಿರ್ತೇವೆ. ನಮ್ಮ ಶಾರೀರಿಕವಾಗಿ ನಾವು ಶುದ್ಧಿ ಆಗೋದಿಲ್ಲ. ನಮ್ಮ ಮನಸ್ಸಿನಿಂದನೂ ಕೂಡ ನಾವು ಶುದ್ಧಿ ಆಗಬೇಕಾದ್ರೆ ಅದಕ್ಕೆ ಸೇವೆ ಅನ್ನೋದು ಬೇಕು, ಭಕ್ತಿ ಮಾರ್ಗ ಅನ್ನೋದು ಬೇಕು. ಹಾಗಾಗಿ ನಾಳಿನ ದಿನದ ಸೇವೆಯನ್ನು ಏನಿತ್ತಲ್ಲ ನಮಗೆ ಅಧಿಕ ಫಲಪ್ರಾಪ್ತಿಯನ್ನು ತಂದು ಕೊಡ್ತಿರ್ತೈತಿ. ಹಾಗಾಗಿ ನಾಳಿನ ದಿನ ಯಾರ್ಯಾರು ಸೇವೆ ಮಾಡೋಕ್ಕೆ ಇಟ್ಟಿದ್ದೀನಿ ಯಾವುದೇ ರೀತಿ ಒಂದು ಸಣ್ಣ ಸೇವೆ ಕೂಡ ಮಾಡೋಕ್ಕಾಗಲ್ದಾರೆ ನಾಳಿನ ದಿನ ವಿಷ್ಣು ಗಾಯತ್ರಿ ಮಂತ್ರದ ಕೂಡ ನೀವು ಜಪವನ್ನು ಮಾಡಿರಿ ಅನ್ನೋದಕ್ಕೆ ಮಾಡಿರುತ್ತೆ ಒಂದು ಸೇವೆಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಾಗೇನು. ಆನಂತರ ಪ್ರತಿ ಗುರುವಾರ ಮಾಡಬೇಕಾಗಿದ್ದ ಉಪಾಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನೂ ಕೂಡ ನೀವು ನಾಳಿನ ದಿನ ಮಾಡ್ಬೋದು. ಇನ್ನು ನಾಳಿನ ದಿನ ಸತ್ಯನಾರಾಯಣ ಪೂಜೆ ಇನ್ನೂ ಯಾರು ಮಾಡಿಲ್ಲ ದಯವಿಟ್ಟು ಮಾಡಿ ನೋಡಿರಿ. ಸತ್ಯನಾರಾಯಣ ಪೂಜೆ ಹೆಚ್ಚಿನ ಫಲ, ನಮ್ಗೆ ಆರ್ಥಿಕ ಸಂಕಷ್ಟ ಇದನ್ನಾರ ಸತ್ಯನಾರಾಯಣ ಪೂಜೆ ನಾಳಿನ ದಿನ ಮಾಡಿರಿ. ಖಂಡಿತ ನಿಮ್ಗೆ ಒಳ್ಳೆಯದು ಅಂದ್ರೆ ಅದರ ಪರಿಣಾಮ ನಮ್ಮ ಜೀವನದಾಗ ಕಾಣ್ತಿರ್ತಾವೆ. ಅದ್ರದ್ದು ಯಾವ ರೀತಿ ನಮ್ಮ ಬದಲಾವಣೆಗಳು ಆಗ್ತಾವೆ. ಹಾಗಾಗಿ ನಾಳಿನ ದಿನ ಸತ್ಯನಾರಾಯಣ ಪೂಜೆಗೆ ನೀವು
ನೈವೇದ್ಯ ಮಾತ್ರ ಚೇಂಜ್ ಇರೋದೈತೆ. ಸತ್ಯನಾರಾಯಣ ಪೂಜೆ ನಾವು ಯಾವ ರೀತಿ ಮಾಡೋದೈತೆ ಅದೇ ರೀತಿ ಮಾಡಿ ನೈವೇದ್ಯ ಮಾತ್ರ ನಮ್ಗೆ ಸಕ್ಕರೆ ಹಾಲು ಅನ್ನ ಈ ರೀತಿ ಇಡೋದೈತಿ. ಅಂದ್ರೆ ಬೇಯಿಸಿದ ಆಹಾರ ಪದಾರ್ಥವನ್ನು ನಾಳೆ ನಾವು ನೈವೇದ್ಯಕ್ಕೆ ಇಡೋದಿಲ್ಲ. ಯಾವ ನೋಡ್ರಿ ಏಕಾದಶಿ ಇತ್ತಂದ್ರೆ ಆನಂತರ ಇನ್ನು ನಮ್ಗೆ ಯಾವುದೇ ಸೇವೆ ಮಾಡೋಕ್ಕಾಗಲ್ಲ ಅಂದ್ರೆ ಸತತವಾಗಿ ವಿಷ್ಣು ಭಗವಾನ ನಾಮಸ್ಮರಣೆಯನ್ನು ಮಾಡಿರಿ. ನಾಮಸ್ಮರಣೆನ ಎಲ್ಲ ದೇವ್ರಿಗೂ ಹತ್ತಿರವಾಗುವಂಥ ಒಂದು ಅತ್ಯಂತ ಸರಳವಾಗ ಪ್ರತಿಯೊಬ್ಬರಿಗೂ ಮಾಡುವಂಥ ಒಂದು ಸೇವೆ ಅಂದರೆ ನಾಮಸ್ಮರಣೆ. ಎಲ್ಲರೂ ಪ್ರತಿಯೊಬ್ಬರು ಮಾಡೋಕ್ಕೆ ಅನುಕೂಲವಾಗುವಂಥ ಸೇವೆ ಅಂದರೆ ನಾಮಸ್ಮರಣೆಯನ್ನು ಮಾಡಿರಿ. ಸ್ವಾಮಿ ಮಹಾರಾಜರು ಮಾಡಿರಿ. ನಿಮ್ಗೆ ಯಾವ ಸೇವೆ ನಿಮ್ಗೆ ಈಜಿ ಅನಿಸಿದ್ಲ ಆ ಸೇವೆಯನ್ನು ಮಾಡಿರಿ. ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಬೋದೇನು. ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ, ಪ್ರಸಾರ ಮಾಡಿರಿ ಸ್ವಾಮಿ ಸೇವೆಯನ್ನು. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ಕೊಂಡ್ರೆ ಶ್ರೀ ಸ್ವಾಮಿ ಸಮರ್ಥ.